ವೃಶ್ಚಿಕ ರಾಶಿಯವರು ಈ ಗ್ರಹಣದಿಂದ ತುಂಬ ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೈತರ. ನೀವು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಗ್ರಹಣನೂ ಕೂಡ ಹೌದು, ನಿಮ್ಮ ಟೈಮು ಕೂಡ ಟೈಮ್ ಕೆಟ್ಟಿದೆ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಅದೇ ಥರ ಧನುಸು ರಾಶಿಯವ್ರಿಗಂತೂ ವಿಪರೀತ ರಾಜಯೋಗ. ಏನೆಲ್ಲ ಪ್ರಾಬ್ಲಮಲ್ಲಿದ್ರಿ ಈ ಪ್ರಾಬ್ಲಮಿಂದ ಆಚೆ ಬರ್ಬೋದು ಅಂತ ಹೇಳುತ್ತೆ. ಭಾಳ ಕೇರ್ಫುಲ್ಲಾಗಿ ಕೇಳಿ. ಮಕರ ರಾಶಿಯವ್ರಿಗಂತೂ ತುಂಬ ಪವರ್ಫುಲ್ ಅಂತ ಹೇಳ್ತೈತೆ. ಮಕರ ರಾಶಿಯವ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೈತೆ. ಆದರೆ ಈ 10ನೇ ತಿಂಗಳಲ್ಲಂತೂ ಇನ್ನೂ ರಾಜಯೋಗ ಬರುತ್ತೆ. 10ನೇ ತಿಂಗಳಲ್ಲಿ ಗುರು ಬದಲಾವಣೆ ಆಗ್ತಾನೆ. ಕುಂಭರಾಶಿಯವ್ರಿಗೆ ಸಾಕಷ್ಟು ರಾಹು ಕೇತುಗಳಿರೋದ್ರಿಂದ ನಿಮಗೆ ಹೊಸ ಸಂಬಂಧ, ಒಳ್ಳೆಯವರು ಪರಿಚಯ ಆಗ್ಬೋದು, ಕೆಟ್ಟವರು ಪರಿಚಯ ಆಗ್ಬೋದು ಅಂತ ಹೇಳ್ತೈತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮೀನರಾಶಿಯವ್ರಿಗೆ ಕಣ್ಣೀರಲ್ಲಿ ಕೈ ತೊಳೆದಿದ್ದೀರಾ. ಈ ಕಣ್ಣೀರಲ್ಲಿ ಕೈ ತೊಳೆಯೋಕ್ಕೆ ಕಾರಣ ಮೀನರಾಶಿಯಲ್ಲಿ ರಾಹು ಗ್ರಹ ಇರೋದ್ರಿಂದ, ಶನಿ ಗ್ರಹ ಇರೋದ್ರಿಂದ, ರಾಹು 12ನಲ್ಲಿಂದ, ಕುಜ ಅಷ್ಟಮಕ್ಕೆ ಹೋಗ್ತಾನೆ. ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಯಾಕಂದರೆ ಕುಜ 8ನೇನಾಗಿ ಬಂದು ಧನಸ್ಥಾನ ನೋಡ್ತಾನೆ, ಗುರು ಮತ್ತು ಪಂಚಮ ಸ್ಥಾನಕ್ಕೆ ಬಂದು ರಾಶಿ ನೋಡ್ತಾನೆ. ಇದು ಸಖತ್ ಪಾಸಿಟಿವ್ ರಿಸಲ್ಟು. ನೀವು ಮೀನರಾಶಿಯವ್ರಿಗೆ ನೀವು ಇಷ್ಟು ದಿವಸ ಬಡ್ಡಿ ಕಟ್ತಾಯಿದ್ದೀರಾ, ಇನ್ನು ಮುಂದೆ ನಿಮ್ಮ ಸಾಲನೇ ತೀರುತ್ತೆ, ಬರೆದಿಟ್ಕೊಳ್ಳಿ. ಮೀನರಾಶಿಯವ್ರಿಗೆ ಸಖತ್ ಟೈಮು ತುಂಬ ಚೆನ್ನಾಗಿದೆ ಮೇಡಮ್.